ಕುಮಾರಸ್ವಾಮಿ ಅವರಿಗೆ ಕೇಂದ್ರದ ರಾಜಕೀಯ ಏನು ಹೊಸತಲ್ಲ. ಎಚ್ಡಿಕೆಗೆ ದೇಶ ಸೇವೆ ಮಾಡಲು ಅವಕಾಶ ಸಿಕ್ಕಿದ್ದು ಸಂತೋಷ. ಎಚ್ಡಿಕೆ ಬಗ್ಗೆ ನಮ್ಮೆಲ್ಲರಿಗೂ ನಂಬಿಕೆ ಇದೆ ಅಂದ್ರು ಸಾರಾ ಮಹೇಶ್. ದೇಶಕ್ಕೆ ಎಚ್ಡಿಕೆ ಅವಶ್ಯಕತೆ ಇದೆ ಅಂತ ಮೋದಿ ಹೇಳಿದ್ರು. ಮೋದಿ ಹೇಳಿದಂತೆ ಎಚ್ಡಿಕೆಗೆ ಸಂಪುಟದಲ್ಲಿ ಸ್ಥಾನ ಕೊಡ್ತಾ ಇದ್ದಾರೆ. ಕರ್ನಾಟಕದ ಜನತೆಗೆ ನೀಡಿದ ಕೊಡುಗೆ ಇದು ಅಂತಂದ್ರು ಸಾರಾ ಮಹೇಶ್. ಮೋದಿ ಸಂಪುಟಕ್ಕೆ ಎಚ್ಡಿಕೆ ಸೇರ್ಪಡೆಯಾಗ್ತಾ ಇರುವಂತಹ ಖುಷಿಯನ್ನ ಸಾರಾ ಮಹೇಶ್ ಹಂಚಿಕೊಂಡಿದ್ದಾರೆ. ಇದು ಕರ್ನಾಟಕದ ಜನತೆಗೆ ನೀಡಿದ ಕೊಡುಗೆ ಎಂದರು ಸಾರಾ ಮಹೇಶ್. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಂದ್ರ ಸಂಪುಟಕ್ಕೆ ಸೇರ್ಪಡೆ ಆಗ್ತಿರುವಂತದ್ದು ಸಹಜವಾಗಿ ಇಡೀ ಜೆಡಿಎಸ್ ಪಾಳ್ಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪದಗ್ರಹಣ ನಡೀತಾ ಇದ್ರೆ, ಇನ್ನೊಂದು ಕಡೆ ಸಂಪುಟಕ್ಕೆ ಕುಮಾರಸ್ವಾಮಿ ಸೇರ್ಪಡೆ ಆಗ್ತಿರ್ತಕ್ಕಂಥದ್ದು ಜೆಡಿಎಸ್ ಪಾಳ್ಯಕ್ಕೆ ಸಂಭ್ರಮ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಸಾರಾ ಮಹೇಶ್ ಸರ್. ಇವತ್ತಿನ ವ್ಯವಸ್ಥೆಯಲ್ಲಿ ಅವರ ಅವಶ್ಯಕತೆ ಇದೆ ಅಂತೇಳಿ ಇಡೀ ದೇಶದ ತೀರ್ಮಾನವನ್ನು ಮಾಡಿದ್ದಾರೆ. ಅದೇ ರೀತಿ ಕುಮಾರಣ್ಣರವರು ಚುನಾವಣೆ ಪ್ರಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಕುಮಾರಣ್ಣರವರ ಅವಶ್ಯಕತೆ ಭಾಳ ಇದೆ ಅಂಥೇಳಿ ಮೈಸೂರಿನ ಚುನಾವಣಾ ಭಾಷಣದಲ್ಲಿ ಮಾತನಾಡಿದರು. ಹಾಗಾಗಿ ಅವರು ಹೇಳಿದ ರೀತಿಯಲ್ಲಿ ಸಂಪುಟ ದರ್ಜೆಯಲ್ಲಿ ಅವರ ಜೊತೆಯಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಕರ್ನಾಟಕದ ಜನತೆಗೆ ಪಕ್ಷಾತೀತವಾಗಿ ಎಲ್ರಿಗೂ ಕೂಡ ಅವರ ಕುಮಾರಣ್ಣರವರು ಇಲ್ಲಿವರೆಗೆ ರಾಜ್ಯದ ಸೇವೆಯನ್ನು ಮಾಡ್ತಾಯಿದ್ರು, ದೇಶದ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಸಿಕ್ಕಿರ್ತಕ್ಕಂಥದ್ದು ಭಾಳ ಸಂತೋಷ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ. ಸುಮಾರು 2 ದಶಕಗಳ ನಂತರದಲ್ಲಿ ಕುಮಾರಸ್ವಾಮಿ ದೆಹಲಿ ರಾಜಕಾರಣದಲ್ಲಿ ಜೆಡಿಎಸ್ ಪಾಳೆಯ ಇಡೀ ಜೆಡಿಎಸ್ ಪಾಳೆಯ ಹೇಗೆ ಅದನ್ನ ರಿಸೀವ್ ಮಾಡುತ್ತೆ, ಹೇಗೆ ನೋಡುತ್ತೆ ಸರ್? ಬದಲಾದಂಥ ರಾಜಕೀಯ ಪರಿಸ್ಥಿತಿನಲ್ಲಿ ಕುಮಾರಣ್ಣರವ್ರಿಗೆ ಕೇಂದ್ರದ ರಾಜಕಾರಣ ಏನು ಹೊಸದಲ್ಲ. ಮೊದಲು ಅವರು ಸಂಸದರಾಗೇ ಮತ್ತೆ ರಾಜ್ಯದ ರಾಜಕಾರಣಕ್ಕೆ ಬಂದಂಥವರು. ಇಲ್ಲಿವರೆಗೆ ರಾಜ್ಯದ ಕೆಲಸವನ್ನು ಮಾಡ್ತಿದ್ದವರು ಈಗ ದೇಶದ ಕೆಲಸವನ್ನು ಮಾಡುವಂಥ ಅವಕಾಶ ಕೊಟ್ಟಿರೋದ್ರಿಂದ ಅದನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾರೆ ಅನ್ನುವಂಥ ನಂಬಿಕೆ ನಮಗೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಕಳೆದ ಬಾರಿ ಕೊಂಚ ವ್ಯತ್ಯಾಸ ಆಗಿತ್ತು. ಈ ಕುಮಾರಸ್ವಾಮಿ ಅವರು ಈಗ ಸಹಜ ಮಂತ್ರಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಒಂದು ಪುಷ್ ಮಾಡ್ದಂಗೆ ಆಗತ್ತಲ್ಲ ಸರ್? 1 ವರ್ಷದಿಂದ ಈ ಗ್ಯಾರಂಟಿಯನ್ನು ಕೊಟ್ಟು ಏನು ಅಧಿಕಾರಕ್ಕೆ ಬಂದಿದ್ರು ಆ ಒಂದು ತೀರ್ಮಾನ ಜನರಿಗಾಗಲೇ ಮಂದಟ್ಟಾಗಿದೆ. ರೈತರು ಉಳಿಬೇಕು ಅಂತ ಅಂದರೆ ಅದು ಪ್ರಾದೇಶಿಕ ಪಕ್ಷ, ಅದು ಕುಮಾರಣ್ಣರವರ ನೇತೃತ್ವ ಅನ್ನುವಂಥದ್ದು ಜನರಿಗೆ ಗೊತ್ತು. ಅವರು ಒಂದು ತೀರ್ಮಾನ ತಗೊಂಡು ಆಶೀರ್ವಾದವನ್ನು ಮಾಡಿದರೆ ಅವ್ರಿಗೆ ನಾವು ಅಭಿನಂದಿಸ್ತೀವಿ. ಇದು ಜೆಡಿಎಸ್ ನಾಯಕರಾಗಿರ್ತಕ್ಕಂಥ ಸಾರಾ ಮಹೇಶ್ ಒಟ್ಟಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರ ಸಂಪುಟಕ್ಕೆ ಸೇರ್ಪಡೆ ಆಗ್ತಿರೋದ್ರಿಂದ ಅತ್ಯಂತ ಸಂಭ್ರಮದಿಂದ ಅದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಕೈಲಾಶ್ ಜೊತೆ ಆನಂದ್ ಪೆ ಬೇದ್ರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.